ನನ್ನ ಹೆಸರು ಪುಷ್ಪ. ನಮ್ಮೂರು ಕಡೆಮನಗನಹಳ್ಳಿ. ನಾನು ಕಡೆಮನಗನಹಳ್ಳಿಯಿಂದ ನಾರಾಯಣ ಅವ್ರಿಗೆ ನಾಗನಹಳ್ಳಿಗೆ ಮದುವೆ ಆಗಿದ್ದೀನಿ. ನಾನು 2011ರಿಂದ ಅಂಗನವಾಡಿ ಕಾರ್ಯಕರ್ತೆ ಕೆಲಸ ಮಾಡ್ತಾಯಿದ್ದೀನಿ ನಾಗನಹಳ್ಳಿ ಪಾಳ್ಯದಲ್ಲಿ. ನಾಗನಹಳ್ಳಿಯಲ್ಲಿ ಶ್ರೀ ಮಲ್ಲಿಕಾರ್ಜುನ ಮಹಿಳಾ ಸ್ವಸಹಾಯ ಸಂಘ ಅಂತ ನಾವು ಓಪನ್ ಮಾಡಿಕೊಂಡು 2020ಕ್ಕೆ ಸಂಘ ನಿಂತೋಗಿತ್ತು. 2022ರಲ್ಲಿ ಶಿವರಾಜು ವಿದ್ಯಾ ಅನ್ನೋದೊಂದು ಬಾಲ್ಯ ವಿವಾಹ ನಡೀತಾ ಇತ್ತು. ಅದು ಯಾರು ಇದು ಮಾಡಿದ್ರೋ ಗೊತ್ತಿಲ್ಲ. ನಮಗೆ 1098ಯಿಂದ ನಮಗೆ ಮಾಹಿತಿ ಬಂತು, ಈ ಥರ ಕಂಪ್ಲೇಂಟ್ ಆಗಿದೆ ಅಂತ. ನಾವು ಕಚೇರಿಯವರು ನಮಗೆ ಹೇಳಿದರು. ನಾವು ನಾಗನಹಳ್ಳಿ ಕಾರ್ಯಕರ್ತೆಯವ್ರಿಗೆ ತಿಳಿಸಿದ್ವಿ. ಆದರೆ ನಾನೇ ನಿಲ್ಲಿಸಿದಾಳೆ ಅನ್ನೋ ಒಂದು ಉದ್ದೇಶ ಕಾರಣ ಇಟ್ಕೊಂಡು ಹುಡುಗಿ ತಾಯಿ ಮನೆ ಮತ್ತು ಹುಡುಗಿ ತಾಯಿ ಸಂಘದವರೆಲ್ಲರನ್ನೂ ಗುಂಪು ಕಟ್ಕೊಂಡು ಗ್ರಾಮ ಪಂಚಾಯತಿ ಅಧ್ಯಕ್ಷರ ಅವ್ರ ಮೇಲೂ ಕೇಸ್ ಆಗಿತ್ತು ಬಾಲ್ಯ ವಿವಾಹದ್ದು. ಅವರ ಕುಮ್ಮಕ್ಕು ಜಾಸ್ತಿ ಆಗಿತ್ತು. ನಾನು ಅಧ್ಯಕ್ಷ ಆಗಿದ್ದರು, ನನ್ನ ಮೇಲೆ ಕಂಪ್ಲೇಂಟ್ ಮಾಡಿದ್ದಾರೆ ಅಂತೇಳಿ ಅವರು ಎಲ್ಲ ಸಂಘದವ್ರನ್ನೂ ಪ್ರತಿ ರಾತ್ರಿ ಏಕಾಏಕಿ ಮನೆಗೆ ನುಗ್ಗಿಸ್ತಿದ್ರು. 15 ದಿನ, ಒಂದು ವಾರ 15 ದಿನವೂ ಮನೆಗೆ ನುಗ್ಗಿಸಿ ಗಲಾಟೆ ಮಾಡಿದ್ರು. ಪೊಲೀಸವ್ರ ಹತ್ರ ಹೋದ್ವಿ, ಅವರು ಯಾವುದೇ ರಕ್ಷಣೆ ಅಂತೂ ನಮಗೆ ಕೊಟ್ಟಿಲ್ಲ. ನಾವು ಅಲ್ಲಿಗೆ ಹೋದರೆ ನಿಂದೇ ನಮ್ಮ 16 ಕಂಪ್ಲೇಂಟು ಅಂತ ಬೈದು ಕಳಿಸಿರೋರು. ನಮ್ಮನ್ನು ಹಾಸ್ಪಿಟ್ಲಲ್ಲಿ ಅಡ್ಮಿಂಟ್ ಆದ್ರೂ ನಮ್ಮನ್ನ ಯಾವುದೇ ಇದು ರಕ್ಷಣೆ ಕೊಟ್ಟಿಲ್ಲ ಅವ್ರು ನಮಗೆ. ಯಾವ ಪೊಲೀಸ್ ಸ್ಟೇಷನ್ ಬರುತ್ತೆ? ಬೆಟ್ಟಕ್ಪುರ ಪೊಲೀಸ್ ಸ್ಟೇಷನ್ ಅವರು. ಅಲ್ಲಿಂದ DYSP ಅವ್ರ ಹತ್ರನೂ ಹೋದ್ವಿ. ಅಲ್ಲಿಂದ SP ಮೇಡಮ್ ಹತ್ರನೂ ನೇರವಾಗಿ ಅವ್ರನ್ನೂ ಭೇಟಿ ಆಗಿದ್ವಿ. SP ಮೇಡಮು DSP ಅವ್ರಿಗೆ ಹೇಳಿದ್ರು, ನೀವು ಹೋಗಿ ಅವ್ರನ್ನ ವಿಚಾರಣೆ ಮಾಡಿ ಅಂತ. ಅವರು ಬೆಟ್ಟಕ್ಪುರಕ್ಕೆ ಬಂದಾಗ ಬೆಟ್ಟಕ್ಪುರ ಪೊಲೀಸ್ ಸ್ಟೇಷನ್ ಅವರು ಇಲ್ಲಿ ಯಾವುದೇ ಗಲಾಟೆನೇ ಇಲ್ಲ ಅಂತ ಹೇಳಿ ಕಳಿಸಿದ್ರು. ಅವರಿಂದನೂ ನಮ್ಗೆ ಯಾವುದೇ ರೀತಿ ಮಾಹಿತಿ ನ್ಯಾಯ ಸಿಗಲಿಲ್ಲ. ನಾವು ಲಾಸ್ಟಿಗೆ ನ್ಯಾಯಾಲಯಕ್ಕೆ ಹೋಗಿ ಕೋರ್ಟಿಂದನೇ FIR ಆಗಿದೆ. ಆದ್ರೂ ಬೆಟ್ಟಕ್ಪುರ ಪೊಲೀಸವರು ಇದು ವಿಚಾರಣೆ ನಡೆಸಿಲ್ಲ. ಅವ್ರನ್ನ ಯಾವುದೇ FIR ಆದ್ರೂ ಅವ್ರನ್ನ ವಿಚಾರಣೆನೂ ನಡೆಸಿಲ್ಲ, ಯಾವುದೇ ಮಾಹಿತಿನೂ ನಮಗೆ ಕೋರ್ಟಿಗೆ ನೀಡ್ತಾ ಇಲ್ಲ. ಎಷ್ಟು ಜನದ ಮೇಲೆ FIR ಆಗಿದೆ? 15 ಜನರ ಮೇಲೆ FIR ಆಗಿದೆ. ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಮಾಜಿ ಅಧ್ಯಕ್ಷರು ಇವಾಗ ದೇವರಾಜು ಅಂತ 14 ಜನ ಸಂಘದ ಮಹಿಳೆಯರು. ಅವರೇ ಗಲಾಟೆ ಮಾಡ್ತಿದ್ರು, ಅವ್ರ ಮೇಲೇ FIR ಆಗಿದೆ. ಆದರೂ ಅವ್ರನ್ನ ವಿಚಾರಣೆನೇ ನಡೆಸ್ತಾ ಇಲ್ಲ ಬೆಟ್ಟಕ್ಪುರ ಪೊಲೀಸ್ ಸ್ಟೇಷನ್ ಅವರು. ಕೇಳಿದ್ರೆ ನೀನು ಬಂದು ವಿಚಾರಣೆ ನಡೆಸಮ್ಮ ಅಂತ ಕೇಳ್ತಾರೆ. ವಿಚಾರಣೆ ಈಗ ಅವರು ನಡೆಸಿ ನಮಗೆ ಸೆಕ್ಷನ್ ಹಾಕಿಸ್ಕೊಡಿ ಅಂತೇಳಿ ಮಾಧ್ಯಮವ್ರ ಹತ್ರ ಈ ಮೂಲಕ ಕೇಳ್ಕೊತಾ ಇದ್ದೀನಿ. ಈಗ ನೀವು ಗ್ರಾಮಕ್ಕೆ ಈಗ ಹೋಗ್ತೀರಾ, ಅಲ್ಲಿ ಹೇಗಿದ್ದೀರಾ? ಒಟ್ಟಿನಲ್ಲಿ ನಿಮ್ಮ ಜೊತೆ ಎಲ್ಲ ಮಾತಾಡ್ತಾರೆ? ಹಾಗಾದರೆ ಗ್ರಾಮಸ್ಥರಿಂದನೂ ನಮ್ಗೆ ಯಾವುದೇ ಸಹಾಯ ಇಲ್ಲ. ಗ್ರಾಮಸ್ಥರು ಎಷ್ಟೇ ಗಲಾಟೆ ನಡೆದ್ರು ಯಾರೂ ಬಂದು ನಮ್ಮನ್ನು ವಿಚಾರಣೆ ಮಾಡೋರೇ ಇಲ್ಲ. ಇವರು ಬಹಿಷ್ಕರಣೆ ಮಾಡೋಕ್ಕೆ ನಿಂತಿದ್ರು. ಅವರು ಇಂಥವ್ರಿಂದನೇ ಹಿಂಗೆ ಆಗ್ತಾ ಇದೆ, ಹೆಂಗೆ ಇವ್ರು ಇರೋದೇ ಬೇಡ, ಆ ಥರ ಈ ಥರ ಅಂತಲೇ ಗ್ರಾಮಸ್ಥರೇ ನಮ್ಮನ್ನು ಇದು ಮಾಡ್ತಿದ್ರು. ಗ್ರಾಮಸ್ಥರಿಂದನೂ ನಮಗೆ ಯಾವುದೇ ರಕ್ಷಣೆಯೂ ಇಲ್ಲ. ಬೆಟ್ಟಕ್ಪುರ ಪೊಲೀಸವರಿಂದನೂ ನಮ್ಗೆ ರಕ್ಷಣೆ ಇರಲಿಲ್ಲ. ಹಂಗಾಗಿ ನಾನು ತಾಯಿ ಮನೇಲಿ ಇದ್ದೆ. ನನ್ನ ತಾಯಿ ಮನೆಗೂ ಬಂದು ದೇವರಾಜು ಅವ್ರ ಮಗನೇ, ಗ್ರಾಮ ಪಂಚಾಯತಿ ಅಧ್ಯಕ್ಷರು ದೇವರಾಜು ಅವ್ರ ಮಗನೇ ಆಟೋದಲ್ಲಿ ನಾನು ಎಲ್ಲಿರ್ತೀನಿ ಅಲ್ಲಿಗೆಲ್ಲ ಕರ್ಕೊಬಂದು ಗಲಾಟೆ ಮಾಡಿದ್ದಾರೆ. ಅಂಗನವಾಡಿ ಕೆಲಸ ಮಾಡಬೇಕಾದ್ರೂ ನಮ್ಮ ಸಹಾಯಕಿಗೂ ಎದುರಿಸಿದ್ದಾರೆ. ಆದರೆ ಅವ್ರಿಗೆ ವೀಡಿಯೋ ಮಾಡ್ಕೊಳಕ್ಕೆ ಆಗಿಲ್ಲ. ನಮ್ಮ ಅಮ್ಮನಿಗೆಲ್ಲ ಹೊಡೆದಿರೋದೆಲ್ಲ ನಾವು ವೀಡಿಯೋನೂ ಮಾಡ್ಕೊಂಡಿದ್ದೀವಿ. ನಮ್ಮ ಅಮ್ಮನಿಗೂ ಇಟ್ಕೊಂಡು ಹೊಡೆದಿದ್ದಾರೆ. ತಾಯಿ ಮನೆಯಿಂದನೂ ಬಂದು ಅಲ್ಲೂ ಗಲಾಟೆ ಮಾಡಿದ್ದಾರೆ. ನಾನು ಎಲ್ಲಿ ಹೋದ್ರೂ ಅಲ್ಲೆಲ್ಲ ಗಲಾಟೆ ಮಾಡಿ ಕಳ್ಳಿ ಅಂತ ನನ್ನ ಮೇಲೆ ಆಪಾದನೆ ಹೊರಿಸಿದ್ದಾರೆ.